ಈಗ ಗೌರಿ ಮಾತೆಯನ್ನು, ಪಾರ್ವತಿ ತಾಯಿಯನ್ನು ಕುರಿತು ಕುಮಾರವ್ಯಾಸ ನಮಸ್ಕರಿಸುತ್ತಿದ್ದಾರೆ. ಗಜಮುಖನ ವರಮಾತೆ ಗೌರಿಯೇ ತ್ರಿಜಗ ಅರ್ಚಿತ ಚಾರು ಚರಣಾಂಬುಜೆಯೇ ಪಾವನ ಮೂರ್ತಿ ಪದ್ಮಜ ಮುಖ್ಯ ಸುರ ಪೂಜ್ಯ ಭಜಕರ ರಘು ಸಂಹರಣಿ ಸುಜನ ವ್ರಜ ಸುಸೇವಿತ ಮಹರ್ಷಿ ಧರ್ಮಿಣಿ ಭುಜಗಭೂಷಣ ನರಸಿ ಕೊಡು ಕಾರುಣ್ಯದಲ್ಲಿ ಮತಿಯ. ಅಂದರೆ ಗೌರಿ ತಾಯಿಯೇ, ನೀನು ಗಣಪತಿಯ ತಾಯಿ. 3 ಲೋಕಗಳು ನಿನ್ನ ಪಾದ ಕಮಲಗಳನ್ನು ಪೂಜಿಸುತ್ತಿವೆ. ನೀನು ಪಾವನ ಮೂರ್ತಿ. ಬ್ರಹ್ಮನೇ ಮೊದಲಾದ ದೇವತೆಗಳನ್ನು ನಿನ್ನನ್ನು ಪೂಜಿಸುತ್ತಾರೆ. ನೀನು ಭಕ್ತರ ಪಾಪಗಳನ್ನು ಇಲ್ಲದಂತೆ ಮಾಡುತ್ತೀಯೇ. ಸಜ್ಜನರಿಂದ ಸೇವಿತಲಾಗಿರುವ ಶಿವನ ಪತ್ನಿಯಾದ ಮಹಿಷಾಸುರ ಮರ್ದಿನಿಯೇ, ಕರುಣೆಯಿಂದ ನಮಗೆ ಸನುಮತಿಯನ್ನು ಕೊಡು ಎಂದು ಹೇಳುತ್ತಿರುವ ಕುಮಾರವ್ಯಾಸನು ಗೌರಿ ತಾಯಿಗೆ ನಮಸ್ಕರಿಸುತ್ತಿದ್ದಾನೆ. ಹಾಗೂ ಮುಂದಿನ ಕವನವನ್ನು ಬಹಳ ಮುಖ್ಯವಾದ ಕವನ. ಇದೇನಪ್ಪ ಅಂತಂದರೆ, ವೇದವ್ಯಾಸರಿಗೆ, ತಮ್ಮ ಗುರುಗಳಾದ ವೇದವ್ಯಾಸರಿಗೆ ಅವರ ಒಂದು ಪುಸ್ತಕದಿಂದಲೇ ಪ್ರೇರಣೆಯಾಗಿ ಬರೆದಿರತಕ್ಕಂಥ ಕುಮಾರವ್ಯಾಸನು ತಾನು ವೇದವ್ಯಾಸರ ಮಗನೆಂದೇ ತಿಳಿಸುತ್ತಾ ಅವರ ಪುಸ್ತಕವನ್ನು ಓದಿ ನಾನು ಈ ಪುಸ್ತಕವನ್ನು ಬರೆಯುತ್ತಿದ್ದೇನೆ ಎಂದು ಹೇಳುತ್ತಿರುವ ಕುಮಾರವ್ಯಾಸನು ತಾನು ಅವರ ಮಗನೇ ಅಂದುಕೊಂಡಿದ್ದಾರೆ. ಅವರಿಗಾಗಿ ಅರ್ಪಣೆ ಮಾಡುತ್ತಿರುವ ಕವನ. ದುರಿತ ಕುಲಗಿರಿ ವಜ್ರದಂಡನ ಧರೆಯ ಜಂಗಮ ಮೂರ್ತಿ ಕವಿ ವಾರಿರುಹ ದಿನಮಣಿ ನಿಖಿಲ ಯತಿಪತಿ ದಿವಿಜ ವಂದಿತನು ತರುಳನನು ತನ್ನವನೆನುತ ಪತಿ ಕರಿಸಿ ಮಗನಂದೊಲಿದು ಕರುಣಾದಿ ವರವನಿತ್ತನು ದೇವ ವೇದವ್ಯಾಸ ಗುರುರಾಯ. ತಾನೇ ವೇದವ್ಯಾಸರು ನನ್ನ ಮಗನೆಂದು ಆಶೀರ್ವಾದ ಮಾಡಿದ್ದಾರೆ ಎಂದು ತಿಳಿಸುತ್ತಿದ್ದಾನೆ. ಅಂದರೆ ಪಾಪಗಳೆಂಬ ಪರ್ವತಗಳಿಗೆ ವಜ್ರಾಯುಧದಂತಿರುವವನು ವೇದವ್ಯಾಸವನು. ಪಾಪವೆಂಬ ಪರ್ವತಗಳಿಗೆ ವಜ್ರಾಯುಧದಂತಿರುವ ವೇದವ್ಯಾಸ, ಭೂಮಿಯ ಮೇಲೆ ದುರಿತ ಕುಲಗಿರಿ ವಜ್ರದಂಡನು. ಅಂದರೆ ಪಾಪಗಳೆಂಬ ಪರ್ವತಗಳಿಗೆ ವಜ್ರಾಯುಧದಂತಿರುವ ವೇದವ್ಯಾಸನು, ಧರೆಯ ಜಂಗಮ ಮೂರ್ತಿ, ಭೂಮಿಯ ಮೇಲೆ ಸಂಚರಿಸುತ್ತಿರುವ ಜ್ಞಾನಮೂರ್ತಿ ಎಂದು. ಕವಿ ವಾರಿರುಹ ಧನಮಣಿ ನಿಖಿಲ ಯತಿಪತಿ ದಿವಿಜ. ಅಂದರೆ ಸಮಸ್ತ ಯತಿ ಶ್ರೇಷ್ಠರಿಂದಲೂ ದೇವತೆಗಳಿಂದಲೂ ವಂದಿತನಾದ ಗುರುಶ್ರೇಷ್ಠನಾದ ವೇದವ್ಯಾಸ ಬಾಲಕನಾದ ನನ್ನನ್ನು ತನ್ನವನೆಂದುಕೊಂಡು ಪುತ್ರನೆನ್ನುವ ಭಾವದಿಂದ ಕರುಣೆಯಿಂದ ವರವನ್ನು ಕೊಟ್ಟನು ಎಂದು ತಿಳಿಸುತ್ತಿದ್ದಾನೆ. ತನ್ನವನೆನಿತು ಪತಿ ಕರಿಸಿ ಮಗನೆಂದೊಲಿದು ಕರುಣದಿ ಈ ವರವನಿತ್ತನು ದೇವ ವೇದವ್ಯಾಸ ಗುರುರಾಯ. ಇದು ಕುಮಾರವ್ಯಾಸರು ತಮ್ಮ ಗುರುಗಳಿಗೆ ಅರ್ಪಣೆ ಮಾಡುತ್ತಿರುವ ಕವನ. ಧನ್ಯವಾದಗಳು.